ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಮತ್ತೊಮ್ಮೆ ನಮ್ಮದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ವೀಕೆಂಡ್ ಸಂಡೇ. ಸೊ ನಾವು ಹೋಗ್ತಾ ಇದ್ದೀವಿ ಜರ್ಮನಿಯಲ್ಲಿ ಕಾರ್ನಿವಲ್ ಅಂತ ಫೆಸ್ಟ್ ನಡೆಯುತ್ತೆ. ಈ ಫೆಸ್ಟ್ ಮೂರ್ ಅಂತ ಒಂದು ಸಿಟಿಯಲ್ಲಿ ಇಲ್ಲಿಂದ 20 ಕಿಲೋಮೀಟರ್ಸ್ ನಮ್ಮ ಹೆಲ್ಬ್ರಾನ್ ಸಿಟಿಯಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಾರ್ನಿವಲ್ ಫೆಸ್ಟ್ ಹೇಗಿರುತ್ತೆ, ಏನೆಲ್ಲ ಎಕ್ಸೈಟ್ಮೆಂಟ್ ಆಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಕಾರ್ನಿವಲ್ ಫೆಸ್ಟ್ ಎದಕ್ಕೆ ನಡೆಸ್ತಾರೆ ಅನ್ನೋದು ಕೂಡ ನಾನು ಹೋಗ್ತಾ ನಿಮಗೆ ಹೇಳ್ತೀನಿ. ಇಲ್ಲಿಂದ ಒಂದು ಜಸ್ಟ್ 20 ಮಿನಿಟ್ಸ್ ದಾರಿಯಲ್ಲಿ ನಾವು ಮುಟ್ತೀವಿ ಮೂರ್ ಅಂತ ವಿಲೇಜ್. ಈ ಸಿಟಿಯಲ್ಲಿ ಕಾರ್ನಿವಲ್ ನಡೆಯುತ್ತೆ. ಹೇಗಿರುತ್ತೆ ಅಂತ ಎಕ್ಸೈಟೆಡ್ ಡೇ ಇವತ್ತು ನೋಡೋಣ. ಸೊ ನಾವಿವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೂರ್ ಅಂತ ವಿಲೇಜ್ ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಕಾರ್ನಿವಲ್ ಫೆಸ್ಟ್ ನಡೆಯುತ್ತೆ. ಸೊ ನಾವು ಇಲ್ಲಿಂದ ವಾಕ್ ಮಾಡ್ಕೊತ ಕಾರ್ನಿವಲ್ ಫೆಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ರೀಚ್ ಆಗೋಣ. ಸೊ ಬನ್ನಿ, ನಮ್ಮ ಜೊತೆಗೇನೆ ವಾಕ್ ಮಾಡ್ತಿರೋದು. ಸೊ ಈ ಸ್ಟ್ರೀಟಲ್ಲಿ ನಾವು ನೋಡ್ಬೋದು ಎಲ್ಲ ಜನ ಬಂದ್ಬಿಟ್ಟು ಕ್ರೌಡ್ ಆಗಿ ನಿಂತ್ಕೊಂಡಿರ್ತಾರೆ. ಸೊ ಈ ಸ್ಟ್ರೀಟಲ್ಲಿ ನಮಗೆ ಕಾರ್ನಿವಲ್ ಪೆರೇಡ್ ಹೋಗುತ್ತೆ. ನಾವು ಒಂದೊಂದು ವೆರೈಟೀಸ್ ಆಫ್ ಪೆರೇಡ್ಸ್ನ ನೋಡ್ಬೋದು. ಕಾರ್ನಿವಲ್ ಏನಕ್ಕೆ ಮಾಡ್ತಾರೆ ಅನ್ನೋದು ಕೂಡ ನಾನು ಆ ಪೆರೇಡ್ಸ್ನ ನಿಮಗೆ ತೋರಿಸ್ಕೊಳ್ತಾ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಜನ ಅವರವರ ಮನೆಯಿಂದನೂ ಕೂಡ ಡೆಕೋರೇಷನ್ ಮಾಡ್ಕೊಂಡಿರ್ತಾರೆ. ಮತ್ತು ಹಾಗೆ ಸ್ಪೀಕರ್ಸ್ ಆನ್ ಮಾಡಿರ್ತಾರೆ, ಜನರಿಗೆ ಎಂಟರ್ಟೈನ್ ಮಾಡ್ತಾ ಇರ್ತಾರೆ ರೋಡಲ್ಲಿ. ಇಟ್ ವಿಲ್ ಬಿ ವೆರಿ ಫನ್ ಆ್ಯಂಡ್ ಎಕ್ಸೈಟ್ಮೆಂಟ್ ಡೇ ಆಗಿ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಈ ಕಾರ್ನಿವಲ್ ಸ್ಟ್ರೀಟ್ ಫೆಸ್ಟ್ ಹೋಲ್ 1 ವೀಕ್ ನಡೆಯುತ್ತೆ. ಈ ಸ್ಟ್ರೀಟ್ ಫೆಸ್ಟ್ ಎವ್ರಿ ನವೆಂಬರಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವೀಗ ಇಲ್ಲಿ ನೋಡ್ಬೋದು ಬ್ಯಾಂಡ್ ಸೆಟ್ಟಲ್ಲಿ ಕಾರ್ನಿವಲ್ ಪೆರೇಡ್ ಬರ್ತಾ ಇದೆ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ವಿ ಫಸ್ಟ್ ಪೆರೇಡ್ನ ಸ್ಟಾರ್ಟ್ ಮಾಡ್ತಾ ನೋಡೋದಕ್ಕೆ. ಹೋಗ್ತಾ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವರು ನಮ್ಮ ಜೊತೆಗೂ ಕೂಡ ಎಂಟರ್ಟೈನ್ ಮಾಡ್ತಾರೆ. ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ತೀರಂತೆ. ಬನ್ನಿ, ಇಲ್ಲಿ ನೋಡ್ಬೋದು ನಾನು ಒಂದು ವಿಡಿಯೋ ತೆಗಿತಾ ಇದ್ದೆ. ಅವರು ನಮ್ಮ ಜೊತೆಗೂ ಕೂಡ ಬಂದು ಎಂಟರ್ಟೈನ್ ಮಾಡ್ತಾರೆ. ನಮಗೂ ಕೂಡ ಎಕ್ಸೈಟೆಡ್ ಆಗಿ ಫೀಲ್ ಅನಿಸುತ್ತೆ ಆ ಪೆರೇಡ್ಸ್ನ ನೋಡ್ತಾ. ಅವ್ರ ಜೊತೆ ನಾವು ಫೋಟೋಸ್ ಕ್ಲಿಕ್ ಮಾಡ್ಬೋದು, ಏನೆಲ್ಲ ಎಂಟರ್ಟೈನ್ ಮಾಡ್ತಾ ಇರ್ತಾರೆ ಅಂತ ನೋಡ್ಬೋದು. ನಾನು ನಿಮಗೆ ಹೇಳಿದಾಗೆ ಏನಕ್ಕೆ ಈ ಕಾರ್ನಿವಲ್ ಸ್ಟ್ರೀಟ್ ಫೆಸ್ಟಿವಲ್ ನಡೆಸ್ತಾರೆ. ಇದೊಂದು ಜರ್ಮನ್ ಜನರ ಟ್ರೆಡಿಷ್ನಲ್ ಫೆಸ್ಟಿವಲ್ ಆಗಿರುತ್ತೆ. ಇದು ಮೇನ್ಲಿ ಫ್ರೋಸ್ಟಿಂಗ್ ವಿಂಟರಿಂದ ಜನರು ಬೇಸೆತ್ತು ಆ ಫ್ರೋಸ್ಟಿಂಗ್ ವಿಂಟರ್ನ ಓಡಿಸೋದಕ್ಕೋಸ್ಕರ ಜನರು ಈ ಸ್ಕೇರಿ ಮುಖವಾಡಗಳನ್ನು ಹಾಕ್ಕೊಂಡು ಸ್ಟ್ರೀಟಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ. ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ, ಹಾಡು ಕೂಡ ಹೇಳ್ತಾರೆ. ಈ ಥರ ಮ್ಯೂಸಿಕ್ ಬ್ಯಾಂಡ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಜರ್ಮನ್ ಜನರು ಸಮ್ಮರ್ನ ವೆಲ್ಕಮ್ ಮಾಡ್ತಾರೆ. ಸೊ ಈ ಕಾರಣದಕ್ಕೋಸ್ಕರ ಈ ಕಾರ್ನಿವಲ್ ಸ್ಟ್ರೀಟ್ ಫೆಸ್ಟ್ ಜರ್ಮನಿಯಲ್ಲಿ ನಡೆಯುತ್ತೆ. ಎಲ್ಲ ಸ್ಕೂಲ್ ಮಕ್ಕಳು ಕೂಡ ಈ ಕಾರ್ನಿವಲ್ ಫೆಸ್ಟಲ್ಲಿ ಕಾಂಪೀಟ್ ಮಾಡ್ತಾರೆ. ಮತ್ತು ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಕಾಂಪೀಟ್ ಮಾಡಿರ್ತಾರೆ. ಹಾಗೆ ಮತ್ತು ಎಲ್ಲ ಆ ಸಿಟಿಯಲ್ಲಿರೋ ಕಂಪ್ನೀಸ್ ಮೆಂಬರ್ಸ್ ಯಾರ್ಯಾರೆಲ್ಲ ಇರ್ತಾರೆ, ಮತ್ತೇನು ಕಾಂಪೀಟ್ ಮಾಡಬೇಕು ಅಂತ ಅನ್ನಿಸುತ್ತೆ ಅವರೆಲ್ಲನೂ ಕೂಡ ಕಾಂಪೀಟ್ ಮಾಡ್ಬೋದು. ಸೊ ಹೀಗೆ ನಾವು ಬೇರೆ ಬೇರೆ ಫ್ಯಾನ್ಸಿ ಸ್ಕೇರಿ ಫೇಸಸ್ ಹಾಕ್ಕೊಂಡು ಬಂದಿರೋ ಜನನ್ನ ನಾವು ಇಲ್ಲಿ ನೋಡ್ಬೋದು. ಅವರು ನಮಗೆ ಕೂಡ ಎಂಟರ್ಟೈನ್ ಮಾಡ್ತಾ ಹೋಗ್ತಾರೆ. ನಾವು ಕಾರ್ನಿವಲ್ ಫೆಸ್ಟ್ಸ್ನ ನೋಡ್ತಾ
ಎಂಜಾಯ್ ಮಾಡ್ತಾ ಇದ್ವಿ ಸ್ಟ್ರೀಟಲ್ಲಿ. ಅವರು ನಮಗೆ ಭಾಳನೇ ಎಂಟರ್ಟೈನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇದು ನೋಡೋದಕ್ಕೆ ಒಂದು ಥರ ಖುಷಿಯಾಗಿರುತ್ತೆ. ಭಾಳನೇ ಜನ ಸೇರಿರೋ ಕಾರಣ ಅಲ್ಲಿ ನೋಡ್ತಾನೆ ಎಂಜಾಯ್ ಮಾಡ್ಬೋದು. ಮಕ್ಕಳು ಕೂಡ ಭಾಳನೇ ಎಂಜಾಯ್ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ತೋರಿಸೋದಕ್ಕೆ ಇದೊಂಥರ ಭಾಳನೇ ಎಂಟರ್ಟೈನಿಂಗ್ ಆಗಿರುತ್ತೆ ಅಬ್ರಾಡಲ್ಲಿ. ಸೊ ಆ ವೇಷ ಹಾಕ್ಕೊಂಡಿರೋ ಮನುಷ್ಯ ನನ್ನ ಮೇಲೆ ಬಂದುಬಿಟ್ಟು ಸ್ಟ್ಯಾಪಲ್ ಪೇಪರ್ಸ್ನ ಹಾಕೋಗ್ಬಿಟ್ಟ. ಇಟ್ ವಿಲ್ ಬಿ ಲೈಕ್ ವೆರಿ ಫನ್. ಮತ್ತು ಅವರು ನಮ್ಮ ಜೊತೆಗೆ ಎಂಟರ್ಟೈನ್ ಮಾಡ್ಕೊಳ್ತಾ ಪಾಪ ಭಾಳ ಲಾಂಗ್ ಪೆರೇಡ್ ಹೋಗ್ತಾ ಇರ್ತಾರೆ. ನಾವು ಅವ್ರಿಗೆ ಚಿಯರ್ಫುಲ್ ಹೇಳ್ತಾ ಇರ್ತೀವಿ ನಿಂತ್ಕೊಂಡು. ಸೊ ಇಟ್ ವಿಲ್ ಬಿ ಹೋಲ್ ಡೇ ಎಂಟರ್ಟೈನ್ ಅಂತ ಅನಿಸುತ್ತೆ. ರಿಯಲಿ ವಿಸಿಟ್ ಮಾಡಿ ಕಾರ್ನಿವಲ್ಸ್. ಯಾವ ಸಿಟಿಯಲ್ಲಿರುತ್ತೆ ಆ ಸಿಟಿಯಲ್ಲಿ ಕಾರ್ನಿವಲ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ರಿಯಲಿ ನೀವು ಅಮೇಝಿಂಗಾಗಿ ಎಂಜಾಯ್ ಮಾಡ್ತೀರಾ. ದಿನ ಹೋಲ್ ಡೇ 1 ಡೇ ಸ್ಪೆಂಡ್ ಮಾಡ್ಬೋದು. ಸಮಥಿಂಗ್ ಸ್ಪೆಷಲ್ ಮಾಡ್ತಾ ನೋಡ್ಕೊಳ್ತಾ ಎಂಜಾಯ್ ಮಾಡ್ಬೋದು. ಹಾಗೆ ಚಾಕ್ಲೇಟ್ಸ್ ಕೂಡ ಮಕ್ಕಳಿಗೆ ಎಲ್ಲ ಹಂಚ್ತಾ ಇರ್ತಾರೆ. ಈ ಥರ ಹಾಕ್ತಾರೆ ನಮಗೆ. ನಾವು ಒಂದು ಫುಲ್ ಬ್ಯಾಗ್ ಅಷ್ಟು ಚಾಕ್ಲೇಟ್ಸ್ನ ಇಟ್ಕೊಂಡು ಬಂದ್ವಿ. ಇಟ್ ವಾಸ್ ಲೈಕ್ ವೆರಿ ಫನ್ ಡೇ. ಸೆಲೆಬ್ರೇಟ್ ಮಾಡ್ದ ಹಾಗಿರುತ್ತೆ. ಹೀಗೆ ನಮ್ಮ ಜೊತೆಗೂ ಕೂಡ ಕಿರಿಕ್ ಮಾಡ್ಕೊಳ್ತಾ ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಈ ಥರ ನಿಮಗೂ ಕೂಡ ಕಾರ್ನಿವಲ್ ಫೆಸ್ಟ್ನ ನೋಡಬೇಕು ಅನ್ನೋದಾದರೆ ನಿಮ್ಮ ಹತ್ತಿರ ಸಿಟಿಯಲ್ಲಿ ಯಾವ ಸಿಟಿಯಲ್ಲಿ ಕಾರ್ನಿವಲ್ ಫೆಸ್ಟಿವಲ್ ನಡೀತಾ ಇದೆ ಅಂತ ನೋಡಿಬಿಟ್ಟು ನೀವು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾವಿವಾಗ ಎಲ್ಲ ಕಾರ್ನಿವಲ್ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 3-4 hours ಕಾರ್ನಿವಲ್ ನಡೆಯುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಎಕ್ಸೈಟಿಂಗ್ ವಿಡಿಯೋಸ್ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಕಾರ್ನಿವಲ್ ಎಲ್ಲರಿಗೂ ನೋಡಿದ್ರೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಬಾಯ್.